ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದಾಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು. ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ. ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು. ಮೇಷರಾಶಿ ರೋಮಾನ್ಸ್. ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ. ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ. ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ. ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ. ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನಪಡಿ. ಮೇಷರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಸಹಕರ್ಮಿಯ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ನಿಮ್ಮ ಅಕ್ಕಪಕ್ಕದ ಜನರು ಕಷ್ಟವನ್ನು ಕೊಡಬಹುದು. ನೀವೇನಾದರೂ ಎಲ್ಲರಿಗಿಂತ ವಿಭಿನ್ನರಾಗಿದ್ದರೆ ನಿಮ್ಮ ಅಧಿಕಾರಿಯು ನಿಮ್ಮ ವ್ಯವಹಾರವನ್ನು ಪ್ರಶಂಸಿಸುವರು. ಮೇಷರಾಶಿ ಫೈನಾನ್ಸ್. ಇಂದು ಯಾವುದಾದರೂ ಹೊಸ ಅಗ್ರಿಮೆಂಟ್ ಮೇಲೆ ಸಹಿ ಮಾಡುವ ಮೊದಲು ಹುಷಾರಾಗಿರಿ. ನೀವು ಮೊದಲೇ ಯಾರಾದರೂ ಸಲಹೆಗಾರನಿಂದ ಸಲಹೆ ಪಡೆದುಕೊಂಡರೆ ಒಳ್ಳೆಯದು. ನೀವು ಸರಿಯಾಗಿ ಅದನ್ನು ಓದದೆ ಸಹಿ ಹಾಕಿದರೆ ಭವಿಷ್ಯದಲ್ಲಿ ನೀವು ಕಷ್ಟದಲ್ಲಿ ಸಿಲುಕುವಿರಿ. ಮೇಷರಾಶಿ ಹೆಲ್ತ್. ಇಂದು ನೀವು ನಿನ್ನೆ ರಾತ್ರಿಯ ಕನಸಿನಿಂದ ಚಿಂತಿತರಾಗುವಿರಿ. ಇದರಿಂದ ನೀವು ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಆಗುವುದಿಲ್ಲ. ಹೆಚ್ಚು ಚಿಂತಿಸಬೇಡಿ. ಸಕಾರಾತ್ಮಕವಾಗಿ ಯೋಚಿಸಿ ಹಾಗೂ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವೃಷಭರಾಶಿ ಓವರ್ವ್ಯೂ. ನೀವು ಬಹುಶಃ ಹೆಚ್ಚು ಏಕಾಂಗಿತನದಿಂದ ಸಾಗುತ್ತಿರುವಿರಿ ಹಾಗೂ ಇದರ ಬಗ್ಗೆ ನೀವು ನಿಮ್ಮ ಯಾವುದೋ ಸ್ನೇಹಿತರ ಜೊತೆ ಮಾತನಾಡಲು ಇಷ್ಟಪಡುತ್ತೀರಿ. ಮುಜುಗರ ಪಡದೆ ನಿಮ್ಮ ಆತ್ಮಮಿತ್ರನ ಜೊತೆ ಮಾತನಾಡಿ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿಬಿಡುವುದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುವುದು. ವೃಷಭರಾಶಿ ರೋಮಾನ್ಸ್. ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ. ಚೆನ್ನಾಗಿರುವ ರೊಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಇದು ಉಚಿತವಾಗಿರುತ್ತದೆ. ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ. ವೃಷಭರಾಶಿ ಕರಿಯರ್. ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದರೆ ನಿಮ್ಮ ಅಧಿಕಾರಿಯು ನಿಮಗೆ ಹೊಸ ಕೆಲಸ ಕೊಡುತ್ತಾರೆ. ನಿಮ್ಮ ಸಂಬಳದ ಬಗ್ಗೆ ಮಾತನಾಡಿದರೆ ಇಂದು ಅದನ್ನು ಮಾಡಬೇಡಿ. ವೃಷಭರಾಶಿ ಫೈನಾನ್ಸ್. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ. ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ. ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ. ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ. ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು. ಅದು ಎಲ್ಲ ಸರಿಯಾಗುವುದು. ವೃಷಭರಾಶಿ ಹೆಲ್ತ್. ಇಂದು ಮಲಗುವ ಮುಂಚೆ ಸ್ವಲ್ಪ ಸಾಧನೆ ಮಾಡಿ. ಅದರಿಂದ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ. ನಿಮಗೆ ತುಂಬ ಯೋಚಿಸಲು ಇದೆ. ಆದ್ದರಿಂದ ನಿಮ್ಮ ರಾತ್ರಿಯೂ ನಿದ್ದೆಯು ಹಾಳು. ನೀವು ಮಲಗುವುದರಿಂದ ಮುಂದೆ ಬರುವ ತೊಂದರೆಯನ್ನು ದೂರ ಮಾಡಬಹುದು. ಆಗಲೇ ನೀವು ಬೆಳಿಗ್ಗೆ ತಾಜಾತನವನ್ನು ಅನುಭವಿಸಲು ಸಾಧ್ಯ. ಮಿಥುನ ರಾಶಿ ಓವರ್ವ್ಯೂ. ಇಂದಿನ ದಿನ ಯಾತ್ರೆಗೆ ಮಾಡಲು ತುಂಬ ಒಳ್ಳೆಯದು. ನೀವು ಬೇಕಾದರೆ ನಿಮ್ಮ ಸ್ನೇಹಿತರ ಜೊತೆ, ಪರಿವಾರದವರ ಜೊತೆ ಅಥವಾ ಸಹಕರ್ಮಿಗಳ ಜೊತೆ ಹೋಗಬಹುದು. ನಿಮ್ಮ ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಈ ಯಾತ್ರೆ ಸಂತೋಷ ನೀಡುವಂತಹ ಮಾತುಗಳಿಂದ ತುಂಬಿರಲಿ. ಮಿಥುನ ರಾಶಿ ರೋಮಾನ್ಸ್. ಇಂದು ನೀವು ಅಂದುಕೊಳ್ಳುತ್ತೀರಿ ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬ ಒತ್ತಡ ತರುತ್ತಾ ಇಲ್ಲ ಎಂದು. ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು. ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಮಿಥುನ ರಾಶಿ ಕರಿಯರ್. ವ್ಯಾವಹಾರಿಕ ದೃಷ್ಟಿಯಿಂದ ಇಂದು ನಿಮ್ಮ ಸಮಯ ಕಠಿಣ ಪರಿಶ್ರಮ ಪಡುವುದಾಗಿದೆ. ನೀವು ಧೈರ್ಯದ ಜೊತೆಗೆ ಕೆಲಸದ ಒತ್ತಡವು ಸಮಂಜಸತೆಯನ್ನು ಉಳಿಸಿರುವುದು. ಸಮರ್ಪಣೆಯಿಂದ ಕೆಲವು ಸಕಾರಾತ್ಮಕ ಪರಿಣಾಮ ಸಿಗುವುದು. ನಿಮ್ಮ ಜೊತೆ ಸಂಸ್ಥಾನವನ್ನು ಮುಂದುವರಿಸುವಿರಿ. ನಿಮ್ಮ ಉತ್ಪಾದನೆಯೇ ಕಡಿಮೆಯಾಗಲು ಸಂಸ್ಥಾನದಿಂದ ತಪ್ಪೆಂದು ಪರಿಗಣಿಸಲಾಗುವುದು. ನೀವು ಕಠಿಣ ಪರಿಶ್ರಮ ಪಡಬೇಕು. ಅದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಪರಿಣಾಮ ಆಗುವುದು. ಮಿಥುನ ರಾಶಿ ಫೈನಾನ್ಸ್. ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ. ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ. ಹಿಂದು ಮುಂದು ನೋಡಬೇಡಿ. ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ. ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ. ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ. ಮಿಥುನ ರಾಶಿ ಹೆಲ್ತ್. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ಆದರೆ ಊಟ ಹಾಗೂ ವ್ಯಾಯಾಮದ ಬಗ್ಗೆ ಗಮನ ಕೊಡಿ. ಇದರಿಂದ ನಿಮಗೆ ಲಾಭವಾಗುವುದು. ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇದರ ಬಗ್ಗೆ ಗಮನ ಕೊಡಲು ಇದು ಉಚಿತ ಸಮಯ. ನಿಮಗೆ ಇದರ ಪರಿಣಾಮ ಒಂದೇ ರಾತ್ರಿಯಲ್ಲಿ ಸಿಗದಿದ್ದರೂ ಮುಂದೆ ಬರುವ ದಿನಗಳಲ್ಲಿ ಸಿಗುವುದು. ಕರ್ಕ ರಾಶಿ ಓವರ್ವ್ಯೂ.
ತುಂಬ ದಿನಗಳ ಪ್ರತೀಕ್ಷೆಯ ನಂತರ ಕಾನೂನಿನ ಕೇಸ್ನ ನಿರ್ಣಯ ನಿಮ್ಮ ಕೈ ಸೇರುವುದು. ಈಗ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ನಿಮ್ಮ ವಕೀಲರ ಸಲಹೆ ಈಗ ಕೆಲಸಕ್ಕೆ ಬರುತ್ತದೆ. ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಮುಖ್ಯ ಹೆಜ್ಜೆಯನ್ನು ಮುಂದೆ ಇಡಿ. ಕಾನೂನಿನ ಈ ಕೇಸನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ. ಕರ್ಕ ರಾಶಿ ರೋಮಾನ್ಸ್. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಸವಿಯಬೇಕಿದ್ದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೊಪ್ಪಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯಲ್ಲಿ ಇದರಿಂದ ಸುರಕ್ಷಿತ ಭಾವನೆ ಬರಲಿದೆ. ಸಮಯವಿರುವಂತೆಯೇ ಹೀಗೆ ಮಾಡಿದರೆ ನಿಮ್ಮ ಸಂಬಂಧವು ಭವಿಷ್ಯದಲ್ಲಿ ಗಟ್ಟಿಯಾಗಲಿದೆ. ಕರ್ಕ ರಾಶಿ ಕರಿಯರ್. ಇಂದು ನಿಮ್ಮಿಂದಾಗುವ ಅಪಾಯದ ಜೊತೆಗೆ ಸಾಮಂಜಸ್ಯವು ಎಲ್ಲಾ ಅಡೆತಡೆಗಳನ್ನು ಹೊರಮಾಡುವುದು. ಪ್ರಾರಂಭದ ಅಡೆತಡೆಗಳಲ್ಲದೆ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಫಲತೆಯನ್ನುಂಟು ಮಾಡುವುದು. ಸಣ್ಣ ಪುಟ್ಟ ಅಡೆತಡೆಗಳು ಕೆಲವು ವಿಷಯವನ್ನು ಕಲಿಸುವುದು. ಯಾವುದೇ ಅಡೆತಡೆಗಳು ಹೆಚ್ಚು ದೊಡ್ಡದಾಗಿ ಕಾಣಿಸುವುದಾದರೆ ನಿಮ್ಮ ಕ್ಷಮತೆಯನ್ನು ಅದಕ್ಕೆ ಅಪರೂಪವಾಗಿರುವಂತೆ ಮಾಡಿ. ಕರ್ಕ ರಾಶಿ ಫೈನಾನ್ಸ್. ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ. ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ. ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ. ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ. ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು. ಕರ್ಕ ರಾಶಿ ಹೆಲ್ತ್. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ನಿಮ್ಮ ಆತ್ಮವಿಶ್ವಾಸ ಎತ್ತರದಲ್ಲಿ ಇರುವುದು. ಎಲ್ಲರೊಡನೆ ಬೆರೆತು ನಿಮ್ಮ ಒಳ್ಳೆಯ ಅವಸ್ಥೆ ಇದೆ. ನೀವು ಆನಂದವನ್ನು ಅನುಭವಿಸಿ. ಜಿಮ್ಗೆ ಹೋಗಿ ಹಾಗೂ ಸಿಕ್ಕಿರುವ ಅವಕಾಶದ ಲಾಭ ಪಡೆಯಿರಿ. ಸಿಂಹರಾಶಿ ಓವರ್ವ್ಯೂ. ಇಂದಿನ ದಿನ ಅದ್ಭುತ ಅನುಭವ ಹಾಗೂ ಸಂತೋಷದಿಂದ ತುಂಬಿರುತ್ತದೆ. ಇಂದು ನಿಮಗೆ ನಿಮ್ಮ ದಿನನಿತ್ಯದ ದಿನಚರಿಯಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ನೀವು ನಿಮ್ಮನ್ನು ತರೋತಾಜಾಗೊಳಿಸಿ ಅಂದ ಮೇಲೆ ಕಾಯುವುದು ಏಕೆ? ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗಿ. ಪ್ರಕೃತಿಯ ಸೌಂದರ್ಯದ ಸಂತೋಷವನ್ನು ಅನುಭವಿಸಿ ಹಾಗೂ ಚೆನ್ನಾಗಿ ಮಜಾ ಮಾಡಿ. ಸಿಂಹರಾಶಿ ರೋಮಾನ್ಸ್. ನಿಮಗೆ ಅನಿಸುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಯಾರೂ ಇಲ್ಲ ಎಂದು. ಇವತ್ತಿನ ದಿನ ನಿಮಗೆ ಪರಿವರ್ತನೆಯನ್ನು ಮಾಡುತ್ತದೆ. ನಿಮ್ಮ ಗೆಳೆಯರ ಜೊತೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪರಿಚಯ ಒಬ್ಬ ವ್ಯಕ್ತಿಯ ಜೊತೆ ಆಗುತ್ತದೆ. ಅವರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ. ಸಿಂಹರಾಶಿ ಕರಿಯರ್. ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಬದಲಾವಣೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದರಿಂದ ಒಳ್ಳೆಯ ಅನುಭವವಾಗುವುದು. ಎಲ್ಲರಿಗೂ ಧನ್ಯವಾದ ಹೇಳುವುದನ್ನು ಮರೆಯದಿರಿ, ಏಕೆಂದರೆ ಅವರೇ ನಿಮ್ಮನ್ನು ಈ ಸ್ಥಿತಿಗೆ ಕರೆದೊಯ್ದಿರುವರು. ನೀವು ನಿಮ್ಮ ಭವಿಷ್ಯದ ತಯಾರಿ ನಡೆಸಿರಿ. ಸಿಂಹರಾಶಿ ಫೈನಾನ್ಸ್. ಈ ಸಮಯದಲ್ಲಿ ಮಾಡಿದಂತಹ ಆರ್ಥಿಕ ಹಣ ಹೂಡಿಕೆ ಅತ್ಯಧಿಕ ಫಲದಾಯಕವಾಗಬಹುದು. ಇದರ ಅರ್ಥ ನೀವು ಈ ಅವಕಾಶದ ಲಾಭ ಪಡೆಯಲು ನಿಮ್ಮ ವ್ಯವಹಾರಿಕೆಯ ಹೂಡಿಕೆಯನ್ನು ಬಿಟ್ಟುಬಿಡಿ ಎಂದಲ್ಲ. ನೀವು ನಿಮ್ಮ ಪೂರ್ತಿ ಹಣವನ್ನು ಹೂಡಲು ಸರಿಯಾಗಿ ಯೋಚಿಸಿ ಮಾಡಿ. ಸಣ್ಣ ವ್ಯವಹಾರವಾದರೂ ಪರವಾಗಿಲ್ಲ, ಗಟ್ಟಿಯಾದ ತಳಪಾಯವನ್ನು ಇಟ್ಟುಕೊಳ್ಳಲು ಉಪಯುಕ್ತ ಮಾತುಗಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ. ಸಿಂಹರಾಶಿ ಹೆಲ್ತ್. ಇಂದು ಕೂಡ ಮಾನಸಿಕ ಒತ್ತಡ ಇರುವುದು. ಇಂದಿನ ದಿನ ಎಚ್ಚರಿಕೆ ನೀಡುವಂಥದ್ದು ಆಗಿರುತ್ತದೆ. ನೀವು ಚಿಂತೆ ಮಾಡಬೇಡಿ. ನಿಮ್ಮನ್ನು ನೀವು ಯಾವುದಾದರೂ ಇಷ್ಟವಾಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಕನ್ಯಾ ರಾಶಿ ಓವರ್ವ್ಯೂ. ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು. ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ. ಇಂದಿನ ದಿನ ಲಕ್ಷ್ಯದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬ ಒಳ್ಳೆಯದು. ಕನ್ಯಾ ರಾಶಿ ರೋಮಾನ್ಸ್. ದಂಪತಿಗಳಿಗೆ ಇಂದು ಮನೋರಂಜನೆಗೆ ಸಮಯ ಸಿಗಲಿದೆ. ಯಾಕೆಂದರೆ ಇದು ಬಹಳ ಸಮಯದ ನಂತರ ಸಿಗಲಿದೆ. ಇಂದು ರಾತ್ರಿಯು ಪ್ರೀತಿಯಿಂದ ಕೂಡಿದ ಒಂದು ಸವಿಯಾದ ರಾತ್ರಿಯಾಗಲಿದೆ. ಅದರಿಂದ ನಿಮಗೆ ಬಹಳ ಸಂತೋಷ ಸಿಗಲಿದೆ. ಕನ್ಯಾ ರಾಶಿ ಕರಿಯರ್. ಇಂದು ನಿಮಗೆ ನೌಕರಿಯ ಪ್ರಸ್ತಾಪವು ಸಿಗುತ್ತದೆ. ಅದರ ವಿಚಾರವು ತುಂಬ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ. ಈ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ. ನೀವು ಹೊಸ ನೌಕರಿಯ ಹುಡುಕಾಟದಲ್ಲಿ ಇದ್ದರೆ ನೌಕರಿ ಬದಲಾಯಿಸುವ ಸಮಯದಲ್ಲಿ ಯೋಚನೆ ಮಾಡಿ. ಈ ಬದಲಾವಣೆಯು ನಿಮಗೆ ಸರಿಯೋ ತಪ್ಪೋ ಯೋಚಿಸಿ. ದೀರ್ಘವಾದ ಕೆಲಸವನ್ನು ನೋಡಿಕೊಂಡು ಕೆಲಸ ಮಾಡುವುದು ಜಾಸ್ತಿ ಸಫಲವಾಗಿದೆ. ಕನ್ಯಾ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು. ನೀವು ಇದರ ಆನಂದವನ್ನು ಅನುಭವಿಸಿ. ಕನ್ಯಾ ರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು. ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು. ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ. ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ. ತುಲಾ ರಾಶಿ ಓವರ್ವ್ಯೂ. ಇಂದು ನಿಮಗೆ ಇದನ್ನು ತಿಳಿದುಕೊಂಡು ತುಂಬ ಬೇಜಾರು ಆಗುತ್ತದೆ. ಏನೆಂದರೆ
ಯಾರನ್ನು ನೀವು ನಿಮ್ಮ ಸ್ನೇಹಿತ ಎನ್ನುತ್ತೀರೋ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಬದಲಿಗೆ ಶಾಂತಿಯಾಗಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿ. ಈ ಜನಗಳ ಜೊತೆ ಮಾತನಾಡಿ, ಹಾಗೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ, ನಿಮ್ಮ ಸಂಬಂಧದಲ್ಲಿ ದ್ವೇಷ ಬರಲು ಏನು ಕಾರಣ ಎಂದು. ತುಲಾ ರಾಶಿ ರೋಮಾನ್ಸ್. ಇವತ್ತು ನೀವು ನಿಮ್ಮ ರೋಮ್ಯಾನ್ಸ್ ಬಗ್ಗೆ ತಬ್ಬಿಬ್ಬಾಗುವಿರಿ, ಏಕೆಂದರೆ ನಿಮ್ಮ ಆಸೆಯ ಬಗ್ಗೆ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರ ಸಮ್ಮತಿ ಇರುವುದಿಲ್ಲ. ಅವರ ಮಾತು ಕೇಳಿರಿ, ಏಕೆಂದರೆ ಅವರು ನಿಮ್ಮ ಒಳ್ಳೆಯದನ್ನೇ ಯೋಚಿಸುತ್ತಾರೆ. ಆದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿನಂತೆ ಮಾಡಿ. ತುಲಾ ರಾಶಿ ಕರಿಯರ್. ಇಂದು ಮಹತ್ವವಾದ ಪರಿಕಲ್ಪನೆಯು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸವನ್ನು ನಿಮ್ಮ ಅಧಿಕಾರಿ ಸಂತೋಷವಾಗಿ ಸ್ವೀಕರಿಸುವರು. ನೀವು ಸರಿಯಾದ ರೀತಿಯಲ್ಲಿ ಸಂಭಾಷಣೆಯ ಕಲೆಯನ್ನು ತಿಳಿದಿರುವಿರಿ. ಇದರಿಂದ ನಿಮ್ಮ ಭವಿಷ್ಯದ ಪರಿಕಲ್ಪನೆಯ ಸುರಕ್ಷಿತವಾಗಿರುತ್ತದೆ. ಇದೇ ರೀತಿಯಾಗಿ ಕೆಲಸ ಮಾಡುವುದಾದರೆ ನಿಮ್ಮ ವರ್ತಮಾನ ಹಾಗೂ ಭವಿಷ್ಯವು ಸುರಕ್ಷಿತವಾಗಿರುತ್ತದೆ. ತುಲಾ ರಾಶಿ ಫೈನಾನ್ಸ್. ಆರ್ಥಿಕ ಲಾಭದ ತುಂಬ ದೊಡ್ಡ ಅವಕಾಶಗಳು ಇಂದು ನಿಮ್ಮ ಎದುರಿಗೆ ಬರುವವು. ಆದರೆ ನೀವು ಅವಕಾಶದ ಲಾಭ ಪಡೆಯಿರಿ. ನೀವು ಸರಿಯಾದ ಯೋಜನೆ ಹಾಕಿಕೊಂಡು ನಡೆಯಬೇಕು. ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಆರ್ಥಿಕ ವಿಷಯದಲ್ಲಿ ಬರುವ ಕಷ್ಟಗಳಿಂದ ಬೇಗ ಪಾರಾಗಬಲ್ಲಿರಿ. ತುಲಾ ರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಚೆಕಪ್ಗೆ ಹೋಗಿ ನೆನಪಿನಲ್ಲಿ ಇಡಿ. ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ ಹಾಗೂ ಪಚನಕ್ರಿಯೆಯು ಸರಿಯಾಗಿ ನಡೆಯಲಿ. ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ. ವೃಶ್ಚಿಕ ರಾಶಿ ಓವರ್ವ್ಯೂ. ಗ್ರಹದ ಕೆಟ್ಟ ಪ್ರಭಾವದಿಂದ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಜಗಳದಲ್ಲಿ ಬೀಳಬಹುದು. ಆದ್ದರಿಂದ ಇಂದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಇಂದು ನೀವು ಶಾಂತವಾಗಿದ್ದರೆ ಮುಂದೆ ಬರುವಂತಹ ಮನೆಯ ಸಮಸ್ಯೆಗಳಿಂದ ಉಳಿದುಕೊಳ್ಳುವಿರಿ. ಇಂದಿನ ತೊಂದರೆಯನ್ನು ತೆಗೆದುಕೊಂಡು ಕೋಪವನ್ನು ನಿಮ್ಮ ಹತ್ತಿರವೂ ಬರದಂತೆ ನೋಡಿಕೊಳ್ಳಿ. ಕೆಟ್ಟ ಸಮಯ ಬೇಗ ಕಳೆದು ಹೋಗುತ್ತದೆ. ವೃಶ್ಚಿಕ ರಾಶಿ ರೋಮಾನ್ಸ್. ಇಂದು ನಿಮ್ಮ ಅನಿಸಿಕೆಗಳು ಬಹಳ ಎತ್ತರದಲ್ಲಿವೆ. ನಿಮ್ಮಿಬ್ಬರಲ್ಲಿ ಒಬ್ಬರ ಸಂಬಂಧವನ್ನು ಆಳವಾಗಿಸಲು ಪ್ರಯತ್ನಿಸುವಿರಿ. ನಿಮ್ಮ ಅನಿಸಿಕೆಯನ್ನು ಹೇಳಿ ಮತ್ತು ಅವರು ಹೇಳುವುದನ್ನು ಕೇಳಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹೊಸ ವೇಗವು ಬರಲಿದೆ. ವೃಶ್ಚಿಕ ರಾಶಿ ಕರಿಯರ್. ಬಹಳ ದಿನಗಳ ನಂತರ ನಿಮಗೆ ಒಂದು ಒಳ್ಳೆಯ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳುವ ದಿನ ಬಂದೊದಗಿದೆ. ಇದು ನಿಮ್ಮ ನೌಕರಿಯನ್ನು ಬದಲಿಸಲು ಅಥವಾ ವ್ಯವಹಾರವನ್ನು ಬದಲಿಸುವ ನಿರ್ಣಯವೂ ಇರಬಹುದು. ಒಂದು ವಿಚಾರದ ನಂತರ ಇಂದು ನಿರ್ಣಯ ತೆಗೆದುಕೊಳ್ಳುವ ಸಮಯವಾಗಿದೆ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟು ಮಾಡುತ್ತಿದೆ. ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು. ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ. ಚಿಂತೆ ಮಾಡಬೇಡಿ. ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ. ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ. ವೃಶ್ಚಿಕ ರಾಶಿ ಹೆಲ್ತ್. ಬ್ಲಡ್ ಪ್ರೆಷರ್ನಂತಹ ಕಾಯಿಲೆ ಇರುವವರು ಒತ್ತಡಯುತವಾದ ಕೆಲಸದಿಂದ ದೂರವಿರಬೇಕು. ಮನಸ್ಸಿನ ಶಾಂತಿ ಇಟ್ಟುಕೊಳ್ಳಲು ಯೋಗವನ್ನು ಮಾಡಿ, ಏಕೆಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಸಮಸ್ಯೆ ಕಡಿಮೆಯಾಗಲಿ. ಧನು ರಾಶಿ ಓವರ್ವ್ಯೂ. ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಇಂದು ಅನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ. ಧನು ರಾಶಿ ರೋಮಾನ್ಸ್. ಇಂದು ನಿಮಗೆ ಮುಖ್ಯವಾದ ವ್ಯಕ್ತಿಯ ಜೊತೆ ಸೇರುವ ಸಂಕೇತವಿದೆ. ಹೊರಗೆ ಬಂದು ಸಾಮಾಜಿಕವಾಗಿ ಬೆರೆಯಿರಿ. ನಿಮ್ಮ ಆಂತರ್ಯವನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ. ನಿಮ್ಮ ಪಾರ್ಟ್ನರ್ ಅಕ್ಕಪಕ್ಕ ಇರಬಹುದು. ಅವರ ಜೊತೆ ಹೊಸ ಸಂಬಂಧದ ಸಂಭವವಿದೆ. ಧನು ರಾಶಿ ಕರಿಯರ್. ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು. ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು. ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು. ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು. ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ. ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು. ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ. ಧನು ರಾಶಿ ಫೈನಾನ್ಸ್. ಇಂದು ಆದಾಯ ಕಡಿಮೆ, ಖರ್ಚು ಹೆಚ್ಚಿದೆ. ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು. ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ, ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು. ಧನು ರಾಶಿ ಹೆಲ್ತ್. ನಿಮ್ಮ ಸಕಾರಾತ್ಮಕ ವಿಚಾರಗಳೇ ಯಾವುದೇ ಕಾಯಿಲೆಯನ್ನು ದೂರ ಸರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಳ್ಳೆಯ ಆರೋಗ್ಯವೇ ನಿಮ್ಮನ್ನು ಸಂತೋಷವಾಗಿ ಇರಿಸಲು ಸಾಧ್ಯ. ಜೀವನವನ್ನು ಒಳ್ಳೆಯ ಹಾಗೂ ಸಕಾರಾತ್ಮಕ ವಿಚಾರಗಳಿಂದ ನೋಡುವುದೇ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಡಲು ಬೇಕಾಗಿರುವ ಔಷಧಿಯಾಗಿದೆ. ನೀವು
ನಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಅಕ್ಕಪಕ್ಕ ಹರಿದಾಡದಂತೆ ನೋಡಿಕೊಳ್ಳಿ, ಏಕೆಂದರೆ ಒಳ್ಳೆಯ ಆರೋಗ್ಯಕ್ಕೆ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ. ಮಕರ ರಾಶಿ ಓವರ್ವ್ಯೂ. ಇಂದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವಿರುತ್ತದೆ. ನಿಮ್ಮ ಪರಿವಾರದವರ ಜೊತೆ ಕಳೆಯುವ ಎಲ್ಲ ಕ್ಷಣಗಳ ಆನಂದವನ್ನು ಅನುಭವಿಸುವಿರಿ. ನೀವು ಚೆನ್ನಾಗಿ ಮಾತನಾಡುವಿರಿ, ಹಾಗೆಯೇ ಅವರ ಜೊತೆಯಲ್ಲಿರುವ ಸಂತೋಷವನ್ನು ಅನುಭವಿಸಿರಿ. ಇಂದು ನೀವು ನಿಮ್ಮನ್ನು ಸಂತೋಷ ಮಾಡಿಕೊಳ್ಳುವ ದಿನ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ಸುಖದಿಂದ ಹೊರಗೆ ಬಂದು ಪ್ರೇಮವನ್ನು ಹುಡುಕಿಕೊಂಡು ಹೋಗುವಿರಿ. ಕಷ್ಟಪಡದೆ ಏನೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಿ. ಮಕರ ರಾಶಿ ಕರಿಯರ್. ನೀವೇನಾದರೂ ದೂರದ ಸಮಯದಿಂದ ನಿಮ್ಮ ನೌಕರಿ ಬೇರೆ ಹುಡುಕಲು ಪ್ರಯತ್ನಿಸುತ್ತಿದ್ದರೆ ಯಾವ ಅವಕಾಶವೂ ನಿಮ್ಮ ಹತ್ತಿರ ಸುಳಿಯುತ್ತಿಲ್ಲ. ಆಗ ನಿಮಗೆ ನಿಮ್ಮ ಹಳೆಯ ಮಿತ್ರರ ಜೊತೆ ಭೇಟಿ ಮಾಡುವ ಅವಕಾಶವೂ ಸಿಗುತ್ತದೆ. ಈ ಅವಸರವನ್ನು ಸ್ವೀಕಾರ ಮಾಡಿ ಪೂರ್ತಿ ಮನಸ್ಸಿನಿಂದ ನಿಮ್ಮದಾಗಿಸಿಕೊಳ್ಳಿ. ನೀವು ನೋಡುತ್ತೀರಿ, ಈ ಅವಕಾಶವು ಮುಂದೆ ನಿಮಗೆ ಹೊಸ ಭವಿಷ್ಯವನ್ನು ಮಾಡಿಕೊಡುತ್ತದೆ. ಮಕರ ರಾಶಿ ಫೈನಾನ್ಸ್. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು. ಇದಕ್ಕೋಸ್ಕರ ನೀವು ತುಂಬ ದಿನಗಳಿಂದ ಕಾಯ್ದಿದ್ದೀರಿ, ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ. ಇದು ಅದರ ಫಲಿತಾಂಶವಾಗಿದೆ. ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ. ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ. ಮಕರ ರಾಶಿ ಹೆಲ್ತ್. ಇಂದು ನೀವು ಸ್ವಾದಿಷ್ಟ ಹಾಗೂ ಸ್ವಚ್ಛ ಭೋಜನವನ್ನು ಮಾಡುವುದನ್ನು ಇಷ್ಟಪಡುವಿರಿ. ಇಂದು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ಇಂತಹ ದಿನ ಮತ್ತೆ ಮತ್ತೆ ಬರುವುದಿಲ್ಲ. ಈಗ ನೀವು ಸ್ವಾದಿಷ್ಟ ಭೋಜನ ಮಾಡುವುದರಲ್ಲಿ ಹೆಚ್ಚು ಮಜಾ ಬರುತ್ತದೆ, ಆದರೆ ನೀವು ಎಷ್ಟು ಕ್ಯಾಲರಿಯನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂದು ಗಮನದಲ್ಲಿ ಇರಿಸಿ. ಕುಂಭರಾಶಿ ಓವರ್ವ್ಯೂ. ಇಂದು ನಿಮ್ಮ ಮನೆಗೆ ಸಮುದ್ರದ ತೀರದಿಂದ ಅತಿಥಿಗಳು ಬರುವ ಪ್ರಬಲ ಸಂಭವವಿದೆ. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷವಿರುತ್ತದೆ. ನೀವು ಕೆಲಸದಲ್ಲಿ ವ್ಯಸ್ತರಿದ್ದರೂ ಸ್ವಲ್ಪ ಸಮಯ ತೆಗೆದು ಅವರ ಜೊತೆ ಆನಂದವನ್ನು ಪಡೆಯಿರಿ. ನಿಮ್ಮ ಸ್ನೇಹಿತನ ಜೊತೆ ನಿಮಗೆ ತುಂಬ ಸಂತೋಷವನ್ನು ಉಂಟುಮಾಡುತ್ತದೆ. ಕುಂಭರಾಶಿ ರೋಮಾನ್ಸ್. ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ವಿವಾಹಿತ ಮಕ್ಕಳ ಸಂಬಂಧದಲ್ಲಿ ನಿಮ್ಮ ಸೀಮೆಯನ್ನು ನಿರ್ಧರಿಸಿಕೊಳ್ಳಿ. ನಿಮ್ಮಿಂದ ಪ್ರೇಮಪೂರ್ವಕವಾಗಿ ನೀಡಲ್ಪಟ್ಟ ಸಲಹೆಯು ನಕಾರಾತ್ಮಕ ಪರಿಣಾಮ ಬೀರಬಹುದು. ಹುಷಾರಾಗಿರಿ. ಮಕ್ಕಳ ಮದುವೆಯ ವಿಷಯದಲ್ಲಿ ಒಂದು ಸೀಮೆಯಲ್ಲಿಯೇ ಇರಿ. ಕುಂಭರಾಶಿ ಕರಿಯರ್. ನೀವು ಯಾವುದಾದ್ರೂ ಕಚೇರಿಯಲ್ಲಿ ಪ್ರಬಂಧಕರಾಗಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತವೆ. ನಿಮ್ಮಲ್ಲಿ ಈ ರೀತಿಯ ಕೆಲಸದವರು ಸಹ ಇರಬಹುದು. ಅವರು ಅಧಿಕಾರಿಗಳಿಗೆ ಮರ್ಯಾದೆ ಕೊಡದೇ ಇರುವವರ ಹಾಗೆ. ಈ ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಕುಂಭರಾಶಿ ಫೈನಾನ್ಸ್. ಮನೆ ಕಡೆಯಿಂದ ಸ್ವಲ್ಪ ಸಹಾಯ ಸಿಕ್ಕರೆ ಇಂದು ಯಾವುದಾದರೂ ಹೊಸ ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವ ಸಂಕೇತವಿದೆ. ಕೆಲವು ದಿನಗಳಿಂದ ನೀವು ಹೊಸ ಯೋಜನೆಯನ್ನು ಹಾಕುತ್ತಾ ಇದ್ದರೆ ಅದರ ಕೆಲಸವನ್ನು ಶುರು ಮಾಡಲು ಇಂದಿನ ದಿನ ತುಂಬ ಶುಭವಾಗಿದೆ. ಅದು ಇಂದೇನಾದರೂ ಶುರುವಾದರೆ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭ ದೊರೆಯುವುದು. ಇದು ಶುರುವಾದ ನಂತರ ಗಂಭೀರವಾಗಿ ಇದರಲ್ಲಿ ತೊಡಗಿಕೊಳ್ಳಿ, ಏಕೆಂದರೆ ಕಷ್ಟಪಟ್ಟರೆ ತಾನೇ ಫಲ ದೊರೆಯುವುದು. ಕುಂಭರಾಶಿ ಹೆಲ್ತ್. ಇಂದು ನೀವು ರೋಡ್ನ ಮೇಲೆ ಹೋಗುವಾಗ ತುಂಬ ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ನಕ್ಷತ್ರಗಳು ತೋರಿಸುತ್ತವೆ ಏನೆಂದರೆ ನಿಮಗೆ ಯಾವುದಾದರೂ ಯಾತ್ರೆಗೆ ಹೋಗಬೇಕು ಎನಿಸಿದರೆ ಅದನ್ನು ತೆಗೆದುಹಾಕಿ. ಸಾಧ್ಯವಾದರೆ ನೀವು ಯಾವುದೇ ವಾಹನದ ಹಿಂದೆ ಹೋಗದಂತೆ ಪ್ರಯತ್ನಿಸಿ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಸಮಾಧಾನವನ್ನು ತೋರಿಸಿದರೆ ಒಳ್ಳೆಯದು. ಮೀನರಾಶಿ ಓವರ್ವ್ಯೂ. ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ. ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ. ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ. ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ. ಮೀನರಾಶಿ ರೋಮಾನ್ಸ್. ಇಂದು ನಿಮಗೆ ಬೇಕಾಗುತ್ತದೆ ಧ್ಯಾನದಿಂದ ಕೇಳಿ ನಿಮ್ಮ ಜೀವನ ಸಂಗಾತಿ ಏನು ಹೇಳುತ್ತಾರೆ ಎಂದು. ಅದು ಅವರ ಇಷ್ಟವಾಗಿರುತ್ತದೆ. ಈ ಮಾತಿಗೆ ಧ್ಯಾನದಿಂದ ಇರಿ. ನೀವು ಸರಿಯಾಗಿ ಕೇಳಿದರೆ ಅದರ ಪರಿಣಾಮ ನಿಮ್ಮ ಸಂಬಂಧದ ಮೇಲೆ ಬೀರುತ್ತದೆ. ಮೀನರಾಶಿ ಕರಿಯರ್. ವಿದ್ಯಾರ್ಥಿ ಇಂದು ಭವಿಷ್ಯದ ಬಗ್ಗೆ ಅಶಾಂತಿಯಿಂದ ಇರುವರು. ವಿಶೇಷವಾಗಿ ಅವರು ಯಾವುದಾದರೂ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಸಲು ಇಷ್ಟಪಡಬಹುದು. ಈ ಕಾರಣ ಅನೇಕ ವಿಕಲ್ಪಗಳು ನಿಮ್ಮ ಎದುರಿಗೆ ಇರುವ ಕಾರಣ ನೀವು ಸ್ವಲ್ಪ ಭ್ರಮಿತರಾಗುವಿರಿ. ನೀವು ದೀರ್ಘ ಅವಧಿಯವರೆಗೆ ನಡೆಯುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಮೀನರಾಶಿ ಫೈನಾನ್ಸ್. ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ. ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ
ಹಣ ಖರ್ಚು ಮಾಡುವುದರಿಂದ ಲಾಭವಿದೆ. ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ. ಮೀನರಾಶಿ ಹೆಲ್ತ್. ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ. ಆದ್ದರಿಂದ ನಿರಾಶೆಯನ್ನು ದೂರವಿರಿಸಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹೆಲ್ತ್ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ, ಅದರಿಂದ ನೀವು ಬೇಗ ಹುಷಾರಾಗುವಿರಿ.